ಅವನು ಮದುವೆ ಆದಾಗ ಬಹಳ ದೊಡ್ಡ ಕನಸುಗಳಿರಲಿಲ್ಲ. ಶಾಂತ ಮನೆ, ಒಟ್ಟಿಗೆ ಊಟ, ಅರ್ಥ ಮಾಡಿಕೊಳ್ಳುವ ಬದುಕು ಅಷ್ಟೇ. ಅವನು ಅವಳನ್ನು ನೋಡಿಕೊಂಡ, ಬಲವಂತದಿಂದಲ್ಲ, ಪ್ರೀತಿಯಿಂದ. ಅವಳ ಅಗತ್ಯಗಳ ಮುಂದೆ ಅವನು ತನ್ನನ್ನು ಹಿಂದಕ್ಕೆ ತಳ್ಳಿಕೊಂಡ. ನಿಧಾನವಾಗಿ ಎಲ್ಲವೂ ಬದಲಾಗಲು ಶುರುವಾಯಿತು. ಅವಳು ಅವನ ತಂದೆ ತಾಯಿಯ ಬಗ್ಗೆ ಪ್ರಶ್ನೆ ಮಾಡತೊಡಗಿದಳು. ಮಾತುಗಳಲ್ಲಿ ಕಹಿ, ಮನಸ್ಸಿನಲ್ಲಿ ದೂರ. ನಾನು ಅಥವಾ ನಿನ್ನ ಅಪ್ಪ ಅಮ್ಮ ಅನ್ನೋ ಮಾತು ಪ್ರೀತಿಯನ್ನು ಎರಡು ಭಾಗ ಮಾಡಿತು. ಅವನು ಎಲ್ಲರನ್ನೂ ಉಳಿಸಲು ಪ್ರಯತ್ನಿಸಿದ, ಆದರೆ ಸಮತೋಲನ ಅವನ ಕೈಯಿಂದ ಜಾರ್ತಾ ಹೋಯಿತು. ಆಮೇಲೆ ಭಯ ಹುಟ್ಟಿಸುವ ಮಾತುಗಳು ಬಂದವು. ಸುಳ್ಳು ಆರೋಪಗಳು, ಸುಳ್ಳು ಕಥೆಗಳು, ಸುಳ್ಳು ಕೇಸುಗಳು. ಕಾನೂನು ಯಾವತ್ತೂ ಹೆಣ್ಣಿನ ಕಡೆ ಇರುತ್ತೆ ಅನ್ನೋ ಮಾತು ಅವನನ್ನು ಒಳಗೊಳಗೆ ಒಡೆದಿತು. ಸ್ನೇಹಿತರು ಹಿಂದೆ ಸರಿದರು, ಬಂಧುಗಳು ಮೌನವಾದರು, ಸಮಾಜ ತೀರ್ಪು ಕೊಟ್ಟಿತು. ಅವನು ಗಂಡು ಅಲ್ವಾ, ಏನೋ ತಪ್ಪು ಮಾಡಿರಬೇಕು. ಯಾರೂ ಕೇಳಲಿಲ್ಲ ಅವನು ಹೇಗಿದ್ದಾನೆ ಅಂತ. ಅವನು ಮಾತನಾಡುವುದನ್ನು ನಿಲ್ಲಿಸಿದ, ನಗುವುದನ್ನು ಮರೆತ. ನಿದ್ದೆ ಅವನಿಗೆ ದೂರ ಆಯಿತು. ಡಿಪ್ರೆಷನ್ ಕಿರುಚಿಕೊಂಡು ಬಂದಿಲ್ಲ, ಅದು ಮೌನವಾಗಿ ಅವನ ಪಕ್ಕದಲ್ಲಿ ಕೂತಿತು ಪ್ರತಿ ರಾತ್ರಿ. ಕೆಲ ದಿನಗಳು ಬದುಕಬೇಕೆನ್ನುವ ಆಸೆಗಿಂತ ಬದುಕು ಮುಗಿದರೆ ಸಾಕು ಅನಿಸಿತು. ಆದರೆ ಒಂದು ದಿನ ಅವನು ನಿರ್ಧಾರ ಮಾಡಿದ, ಜನರ ಮೇಲೆ ಅಲ್ಲ, ಕಣ್ಣೀರಿನ ಮೇಲೆ ಅಲ್ಲ, ಕಾನೂನಿನ ಮೇಲೆ ನಂಬಿಕೆ. ಕೋರ್ಟ್ ಹಾಲ್ ತಂಪಾಗಿತ್ತು, ಮಾತುಗಳು ಭಾರವಾಗಿದ್ದವು. ಅವಳು ಅತ್ತಳು, ಅವನು ಮೌನವಾಗಿ ನಿಂತ. ಮತ್ತೆ ಅವನನ್ನೇ ಆರೋಪಿಸಿದರು, ಗಂಡು ಅಲ್ವಾ. ಆದರೆ ಸತ್ಯ ಕಿರುಚುವುದಿಲ್ಲ, ಅದು ಕಾಯುತ್ತದೆ. ಒಂದು ದಿನ ಸುಳ್ಳು ಕುಸಿಯಿತು, ಸತ್ಯ ನಿಂತಿತು. ನ್ಯಾಯಾಧೀಶರ ಧ್ವನಿ ಸರಳವಾಗಿತ್ತು, ಆದರೆ ಅದರ ಅರ್ಥ ಭಾರವಾಗಿತ್ತು. ಅವನು ನಗಲಿಲ್ಲ, ಹಬ್ಬ ಮಾಡಲಿಲ್ಲ. ಕೋರ್ಟ್ ಹೊರಗೆ ಬಂದು ಮೆಟ್ಟಿಲಲ್ಲಿ ಕೂತು ಅತ್ತ. ಅದು ಗೆಲುವಿನ ಕಣ್ಣೀರು ಅಲ್ಲ, ಬಿಡುಗಡೆಯ ಕಣ್ಣೀರು. ಕಳೆದು ಹೋದ ವರ್ಷಗಳಿಗೆ, ಒಂಟಿಯಾಗಿ ತಾಳಿದ ನೋವಿಗೆ, ಮೌನವಾಗಿ ಬದುಕಿದ ದಿನಗಳಿಗೆ. ನ್ಯಾಯ ತಡವಾಗಿ ಬಂತು, ಆದರೆ ಬಂದಿತು.